ಪುಣ್ಯ ಪಡೆದು ಅವ್ರನ್ನ ಕರ್ಕೊಂಡು ಬಂದು ಅವ್ರನ್ನೂ ಪುಣ್ಯವಂತರನ್ನು ಮಾಡಿದೆ ಅಂತ ಇಬ್ಬರಿಗೂ ಆಶೀರ್ವಾದವನ್ನು ಸಿದ್ಧಾರೂಢಜ್ಜ ಮಾಡ್ತಾನೆ. ಅದಕ್ಕೆ ತನು ಗೆಲ್ಲೋದು ಅಂತಾರೆ, ತನುವನ್ನು ಗೆಲ್ಲೋದು. ಇಲ್ಲಿ ತನಕ ಬಂದ್ರಿ ಅಂದ್ರೆ ನಿಮ್ಮ ಶರೀರವನ್ನು ನೀವು ಗೆದ್ರಿ ಅಂತ. ಇನ್ನು ಎರಡನೇ ಚಾಲೆಂಜ್ ಅದು ಯಾವುದು? ಮನವನ್ನಲ್ಲಾಡಿಸಿ ನೋಡುವೆ. ಪರಮಾತ್ಮ ಇಲ್ಲಿ ಬಂದು ಕುಂತು ನಿಮ್ಮದೆಲ್ಲ ಲಕ್ಷ್ಯ ನನ್ನ ಕಡೆಗಿರಲಿ ಅಂತ ಅವ ಅಪೇಕ್ಷೆ ಪಡ್ತಿರ್ತಾನೆ. ನೀವಂತೀರಿ ಮುಂಜಾನೆಯಿಂದ ಏನಿಲ್ಲರಿ ಅಪ್ಪಗಳ ಹೊಟ್ಟೆ ಹಸ್ತೈತಿ ಅಂತ. ಲಕ್ಷ್ಯ ಎಲ್ಲ ಎಲ್ಲಿ ಹೋಗಿರ್ತದೆ ಈಗ? ಹೊಟ್ಟಿ ಕಡೆಗೆ ಲಕ್ಷ್ಯ ಹೋಗಲಾರ್ದಂಗೆ ಅವನ ಕಡೆಗೇ ಲಕ್ಷ್ಯ ಇರಬೇಕು. ಇನ್ನೂ ಕೆಲವು ಮಂದಿ ಜಲ್ದಿ ಹೋಗ್ಬೇಕು ಅಲ್ಲಿಂದ ಬರೋದನ್ನ ಜಲ್ದಿ ಬಂದಿರ್ತಾರೆ, ಹೊಳ್ಳಿ ಮತ್ತೆ ಹೋಗಬೇಕು. ಮುಂದಿಂದ್ರ ಕಡೆಗೆ ಭವಿಷ್ಯದ ಕಡೆಗೆ ಮನಸ್ಸು ಹೋಯ್ತು ಅಂದ್ರೂ ಪರಮಾತ್ಮನ ಕೃಪಾ ಆಗೋದಿಲ್ಲ, ಮತ್ತು ಭೂತದ ಕಡೆಗೆ ಮನಸ್ಸು ಹೋಯ್ತು ಅಂದ್ರೂ ಪರಮಾತ್ಮನ ಕೃಪಾ ಆಗೋದಿಲ್ಲ. ಬಂದೀವಿ ಆನಂದದಿಂದ ಇದ್ದು ವರ್ತಮಾನದಲ್ಲಿ ಅವನ ಪೂಜೆಯನ್ನು ಮಾಡಿದ್ವಿ ಅಂದ್ರೆ ಮನಸ್ಸನ್ನು ಚಂಚಲ ಮಾಡುವುದಕ್ಕೆ ನೋಡಿದ ಅಂಥ ಮನಸ್ಸು ಚಂಚಲ ಆಗಲಾರ್ದಂಗೆ ಮುಗಿಯುವವರೆಗೂ ಆನಂದದಿಂದ ಕುಳಿತು ನೀವು ಪರಮಾತ್ಮನ ಧ್ಯಾನ ಮಾಡಿದಿರಿ ಅಂದ್ರೆ ಮನಸ್ಸನ್ನು ಗೆದ್ದಂಥ ದಿವ್ಯ ಶಕ್ತಿ ಅದು ನಿಮ್ಮೆಲ್ಲರದಾಗ್ತದೆ. ಅಂಥ ತನು ಮನ ಶುದ್ಧಿಗಾಗಿ ಇಲ್ಲಿ ದೇವ ಪೂಜೆ ಅದು ನಡೆದಿದೆ. ಅಂಥ ದೇವ ಪೂಜೆಯಲ್ಲಿ ನಾವು ನೀವೆಲ್ಲರೂ ಭಾಗಿಗಳಾಗೋಣ. ನಮ್ಮ ಮುಖ್ಯ ಅತಿಥಿಗಳೆಲ್ಲರೂ ತಮ್ಮ ಇಷ್ಟಲಿಂಗದ ಪೂಜೆಯ ಕಡೆಗೆ VSV ಪ್ರಸಾದ್ ಸರ್ ಆದಿಯಾಗಿ ಭಾಳ ವಿಶೇಷವಾಗಿ ಇದು ಮೊದಲನೇ ಪ್ರಯತ್ನ. ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದು ಮೊದಲನೇದು. ನಮ್ಮ ಮಠ ಜ್ಯೋತಿರ್ಲಿಂಗ ಆಗಿ 3 ವರ್ಷಗಳಾದರೂ ಮೊದಲನೇ ಕಾರ್ಯಕ್ರಮ ಅನ್ನುವಂಗೆ ಹೋದ ವರ್ಷ ಅಪ್ಪವರು ಇಲ್ಲ ಇದನ್ನು ಹಿಂಗೆ ಮಾಡಬೇಕು ಅಂತ ಪ್ರಣವಾನಂದಜ್ಜವ್ರು ಹೇಳಿದರು. ಅದಕ್ಕೆ ನಮ್ಮದು ಒಂದು ಸ್ವಲ್ಪ ನಾವು ವಿಶೇಷತೆಯನ್ನು ನೋಡಿಸಿ ಇಲ್ಲೇನು ನಿಂತು ಪೂಜೆಯನ್ನು ಮಾಡ್ತಿದ್ದಾರೆ ಇವರೆಲ್ಲರೂ ಧಾರ್ಮಿಕರು. ಅವರಿಗೆ ಕೋಟಿ ರೂಪಾಯಿಗಳ ಆಸ್ತಿ ಎಲ್ಲವೂ ಇದ್ರೂ ಅದು ಯಾವುದೂ ದೊಡ್ಡದಲ್ಲ, ಪರಮಾತ್ಮ ದೊಡ್ಡವನು ಅನ್ನುವಂಥದ್ದನ್ನು ಇಟ್ಟುಕೊಂಡು ಅಂಥ ಎಲ್ಲ ದಾನಿಗಳೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಅವರ ಸಂಪತ್ತು ಹೀಗೆ ದೊಡ್ಡದಾಗಲಿ ಹಾಗೆ ಅಂಥೇಳಿ ನಮ್ಮ CPI ಆಗಿರುವಂಥ ಹುಬ್ಬಳ್ಳಿ ಮಹಾನಗರದ ಹಳೆ ಹುಬ್ಬಳ್ಳಿಯ ಮಲ್ಲಿಕಾರ್ಜುನ್ ಸಿಂಧೂರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಮಹಾಪೌರರಾಗಿರುವಂಥ ಶ್ರೀಮತಿ ಜ್ಯೋತಿ ಪಾಟೀಲ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ನಿಮಗೆಲ್ಲ ಗೊತ್ತದು, ಉತ್ತರ ಕರ್ನಾಟಕದ ಎಲ್ಲ ಮಂದಿಗೆ ಲಗ್ನ ಐತೆ ಅಂದ ತಕ್ಷಣ ಯಾರ್ದು ನೆನಪಾಕೈತಿ ಅಂದ್ರೆ ಗಂಗಾವತಿ ಅಂಗಡಿ ನೆನಪಾಕ. ಗಂಗಾವತಿಯವರ ಅಂಗಡಿ ಅಂದರೆ ಹುಬ್ಬಳ್ಳಿಯಲ್ಲಿ ಅಂಥ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಆ ಗಂಗಾವತಿ ಅಂಗಡಿಯ ಮಾಲೀಕರಾಗಿರುವಂಥ ಗಂಗಾವತಿ ಸಿಲ್ಕ್ ಮತ್ತು ಸಾರೀಸ್ ಇದರ ಮಾಲೀಕರಾಗಿರುವಂಥ ಆನಂದ್ ಕಮಿತಿಯವರ ಕುಟುಂಬದವರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಜೊತೆಗೆ ನಮ್ಮ KGP ಜ್ಯುವೆಲರ್ಸ್ ಹುಬ್ಬಳ್ಳಿಯ ಶ್ರೀಗಂಧ ಸೇಠ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಇಂಥ ಎಲ್ಲವರನ್ನು ನಾವು ಒಂದು ಸಾರಿ ನೋಡಬೇಕು. ಎದರ ಸಲುವಾಗಿ ಅಂದರೆ ಮನುಷ್ಯ ಎಷ್ಟು ಎತ್ತರಕ್ಕೆ ಏರಿದ್ದರೂ ಸಹಿತ ಅವನು ಪರಮಾತ್ಮನ ಹತ್ತಿರದಲ್ಲಿ ಇರುವುದಕ್ಕೆ ಇಚ್ಛಾಪಡ್ತಾನೆ ಅನ್ನೋದಕ್ಕೆ ಇಂಥ ಎಲ್ಲ ದಾನಿಗಳು ಅವರು ಕಾರಣರಾಗಿದ್ದಾರೆ. ಅಂಥ ಎಲ್ಲ ಮಹಾದಾನಿಗಳ ಕಡೆಯಿಂದ ಇದೀಗ ಮಹಾಪೂಜೆ 12 ಜ್ಯೋತಿರ್ಲಿಂಗಕ್ಕೆ ಮಹಾಪೂಜೆ ನಡೀತದೆ. ಆರಂಭದಲ್ಲಿ ಎಲ್ಲರೂ 12 ಜ್ಯೋತಿರ್ಲಿಂಗಗಳ ಸ್ತೋತ್ರವನ್ನು ಏಕಕಾಲದಲ್ಲಿ ಎಲ್ಲರೂ ಕೈ ಮುಗಿರಿ. ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೇ ಮಲ್ಲಿಕಾರ್ಜುನಂ ಉಜ್ಜೈನ್ಯಾ ಮಹಾಕಾಲಂ ಓಂಕಾರಮಮಲೇಶ್ವರಂ ಪರಲ್ಯಾಂ ವೈಜನಾಥಂಚ ಡಾಕಿನ್ಯಾಂ ಭೀಮಶಂಕರಂ ಸೇತುಬಂಧೇತು ರಾಮೇಶಂ ನಾಗೇಶಂ ದಾರುಕಾವನೆ ವಾರಾಣಸ್ಯಾಂತು ವಿಶ್ವೇಶಂ ಗೌತಮೀತಟೆ ಹಿಮಾಲಯೇತು ಕೇದಾರಂ ಗ್ರೀಷ್ಮೇಶಂಚ ಶಿವಾಲಯೇ ಏತಾನಿ ಜ್ಯೋತಿರ್ಲಿಂಗಾನಿ ಸಾಯಂ ಪ್ರಾತಃ ಪಠೇನ್ನರಃ ಸಪ್ತಜನ್ಮ ಕೃತಂ ಪಾಪಂ
ಸ್ಮರಣೇನ ವಿನಶ್ಯತಿ. ಇದೀಗ ಪೂಜಾ ವಿಧಾನ. ತಮ್ಮ ಸುತ್ತಲಲ್ಲೆಲ್ಲ ಪೂಜೆಗಾಗಿ ತಯಾರಿಯನ್ನು ಮಾಡಿದ್ದಾರೆ. ನಮ್ಮ ಪಾಠಶಾಲೆಯ ಎಲ್ಲ ವಿದ್ಯಾರ್ಥಿಗಳು ತಮಗೆ ಹೇಳಿಕೊಡ್ತಾರೆ. ಆ ಪ್ರಕಾರವಾಗಿ ಒಂದೊಂದನೇ ಆ ಲಿಂಗಕ್ಕೆ ತಾವು ಸ್ಪರ್ಶ ಮಾಡಬೇಕು ಅಂಥೇಳಿ. ಶುದ್ಧೋದಕ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಶುದ್ಧೋದಕಂ ಸ್ನಾಪಯಾಮಿ. ಭಸ್ಮ. ಅನಾದಿಶಾಶ್ವತಂ ಶಾಂತಂ ಚೈತನ್ಯಂ ಚಿತ್ಸ್ವರೂಪಕಂ ಚಿದಂಗಂ ವೃಷಭಾಕಾರಂ ಚಿದ್ಭಸ್ಮಲಿಂಗಧಾರಣಂ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಭಸ್ಮಂ ಸಮರ್ಪಯಾಮಿ. ಗಂಧ. ಪರಮಾನಂದ ಸೌರಭ್ಯಂ ಪರಿಪೂರ್ಣದಿಗಂತರಂ ಗೃಹಾಣ ಪರಮಂ ಗಂಧಂ ಕೃಪಯಾ ಪರಮೇಶ್ವರ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಗಂಧಂ ಸಮರ್ಪಯಾಮಿ. ಅಕ್ಷತ. ಅಕ್ಷತಾಂಧವಲಾನ್ ದಿವ್ಯಾನ್ ತಿಲತಂಡುಲಮಿಶ್ರಿತಾನ್ ಅರ್ಪಯಾಮಿ ಮಹಾಭಕ್ತ್ಯಾ ಪ್ರಸೀದ ಪರಮೇಶ್ವರ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಅಕ್ಷತಾನ್ ಸಮರ್ಪಯಾಮಿ. ಬಿಲ್ವಪತ್ರ. ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಬಿಲ್ವಪತ್ರಾಣಿ ಸಮರ್ಪಯಾಮಿ. ಎಲ್ಲರೂ 108 ಪರಮಾತ್ಮನ ನಾಮಸ್ಮರಣೆಯನ್ನು ನಾವು ಮುಂದೆ ಹೇಳುತ್ತೀವಿ. ನೀವೆಲ್ಲರೂ ಶಿವಾಯ ನಮಃ ಅಂತ ಹೇಳಬೇಕು. ಎಲ್ಲರೂ ನೇರವಾಗಿ ಕೂತ್ಕೊಡ್ರಿ. ಮೇಕ್ ಯುವರ್ ಸ್ಪೈನ್ ಸ್ಟ್ರೇಟ್. ಲೆಂದನ್ ದ ಸ್ಪೈನ್. ಬೆನ್ನು ಹುರಿ ನೇರವಾಗಿರ್ಬೇಕು ನೋಡ್ರಿ. ಬೆನ್ನು ಹುರಿ ನೇರವಾಗಿರಬೇಕು. ಹಾಂ. ಕೈಗಳು ಸಮಾನ ಮುದ್ರಾ. ಸಮಾನ ಮುದ್ರಾ ಅಂದರೆ ನಿಮ್ಮ 10 ಬೆರಳುಗಳು ಒಂದನ್ನೊಂದು ನೋಡ್ತಿರ್ಬೇಕು. ಹೇಗೆ ಸಮಾನ ಮುದ್ರಾ ಅಂತಾರೆ ಇದಕ್ಕೆ. ಅಥವಾ ಚಿನ್ಮುದ್ರೆಯೊಳಗಾದ್ರೂ ಕೂತ್ಕೋಬೋದು. ಸಮಾನ ಮುದ್ರೆಯಲ್ಲಿ, ವಿಶೇಷವಾಗಿ ಚಿನ್ಮುದ್ರೆಯಲ್ಲಿ ಯೋಗಿಗಳು, ಯೋಗ ಸಾಧಕರು ಕೂತಿರ್ತಾರೆ. ಸಮಾನ ಮುದ್ರೆಯಲ್ಲಿ ನಾವು ಪರಮಾತ್ಮನ ಧ್ಯಾನದಲ್ಲಿ ಸೇರೋಣ. ಎಲ್ಲರೂ ಏಕಕಾಲದಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ನಾನು 108 ನಾಮಾವಳಿಯನ್ನು ಹೇಳ್ತೀನಿ. ತಾವು ಹಿಂದಿಂದೆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿರಿ ಅಂತೆ. 108 ಪತ್ರಿಗಳನ್ನು ನಿಮಗೆಲ್ಲರಿಗೂ ಆಮೇಲೆ ದರ್ಶನಕ್ಕೆ ಅವಕಾಶ ಇರ್ತದೆ. ಅಲ್ಲಿ ಹೋಗಿ ಏರ್ಸೋಕ್ಕಾಗೋದಿಲ್ಲ. ನಿಮ್ಮ ಪ್ರತಿನಿಧಿಗಳಾಗಿ ಅವರೆಲ್ಲ ಪೂಜೆ ಮಾಡಿದರೂ ಆ ಪೂಜೆಯ ಫಲ ಅವ್ರ ಕುಟುಂಬಕ್ಕೆ ಮತ್ತು ಇಲ್ಲಿ ಕುಳಿತಿರುವಂಥ ಎಲ್ಲ ಭಕ್ತರಿಗೆ ಅದು ಪ್ರಾಪ್ತಿಯಾಗ್ತದೆ. ಹೀಗಾಗಿ ಭಕ್ತಿಯಿಂದ ಎಲ್ಲರೂ ಓಂ ನಮಃ ಶಿವಾಯ ಮಂತ್ರವನ್ನು ಹೇಳೋಣ. ಓಂ ಶಿವಾಯ ನಮಃ. ಜೋರಾಗಿ ಹೇಳ್ರಿ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ.
ಓಂ ಶಂಭವೇ ನಮಃ. ಓಂ ಪಿನಾಕಿನೇ ನಮಃ. ಓಂ ಶಶಿಶೇಖರಾಯ ನಮಃ. ಓಂ ವಾಮದೇವಾಯ ನಮಃ. ಓಂ ವಿರೂಪಾಕ್ಷಾಯ ನಮಃ. ಓಂ ಕಪರ್ದಿನೇ ನಮಃ. ಓಂ ನೀಲಲೋಹಿತಾಯ ನಮಃ. ಓಂ ಶಂಕರಾಯ ನಮಃ. ಓಂ ಶೂಲಪಾಣಯೇ ನಮಃ. ಓಂ ಖಟ್ವಾಂಗಿನೇ ನಮಃ. ಓಂ ವಿಷ್ಣುವಲ್ಲಭಾಯ ನಮಃ. ಓಂ ಶಿಪಿವಿಷ್ಟಾಯ ನಮಃ. ಓಂ ಅಂಬಿಕಾನಾಥಾಯ ನಮಃ. ಓಂ ಶ್ರೀಕಂಠಾಯ ನಮಃ. ಓಂ ಭಕ್ತವತ್ಸಲಾಯ ನಮಃ. ಓಂ ಭವಾಯ ನಮಃ. ಓಂ ಶರ್ವಾಯ ನಮಃ. ಓಂ ತ್ರಿಲೋಕೇಶಾಯ ನಮಃ. ಓಂ ಶಿತಿಕಂಠಾಯ ನಮಃ. ಓಂ ಶಿವಪ್ರಿಯಾಯ ನಮಃ. ಓಂ ಉಗ್ರಾಯ ನಮಃ. ಓಂ ಕಪಾಲಿನೇ ನಮಃ. ಓಂ ಕಾಮಾರಯೇ ನಮಃ. ಓಂ ಅಂಧಕಾಸುರಸೂದನಾಯ ನಮಃ. ಓಂ ಗಂಗಾಧರಾಯ ನಮಃ. ಓಂ ಲಲಾಟಾಕ್ಷಾಯ ನಮಃ. ಓಂ ಕಾಲಕಾಲಾಯ ನಮಃ. ಓಂ ಕೃಪಾನಿಧಯೇ ನಮಃ. ಓಂ ಭೀಮಾಯ ನಮಃ. ಓಂ ಪರಶುಹಸ್ತಾಯ ನಮಃ. ಓಂ ಮೃಗಪಾಣಯೇ ನಮಃ. ಓಂ ಜಟಾಧರಾಯ ನಮಃ. ಓಂ ಕೈಲಾಸವಾಸಿನೇ ನಮಃ. ಓಂ ಕವಚಿನೇ ನಮಃ. ಓಂ ಕಠೋರಾಯ ನಮಃ. ಓಂ ತ್ರಿಪುರಾಂತಕಾಯ ನಮಃ. ಓಂ ವೃಷಾಂಕಾಯ ನಮಃ. ಓಂ ವೃಷಭಾರೂಢಾಯ ನಮಃ. ಓಂ ಭಸ್ಮಧೂಳಿತ ವಿಗ್ರಹಾಯ ನಮಃ. ಓಂ ಸಾಮಪ್ರಿಯಾಯ ನಮಃ. ಓಂ ಸ್ವರಮಯಾಯ ನಮಃ. ಓಂ ತ್ರಿಮೂರ್ತಯೇ ನಮಃ. ಓಂ ಅಜನೀಶ್ವರಾಯ ನಮಃ. ಓಂ ಸರ್ವಜ್ಞಾಯ ನಮಃ. ಓಂ ಪರಮಾತ್ಮನೇ ನಮಃ. ಓಂ ಸೋಮಸೂರ್ಯಾಗ್ನಿಲೋಚನಾಯ ನಮಃ. ಓಂ ಹವಿಷೇ ನಮಃ. ಓಂ ಯಜ್ಞಪತಯೇ ನಮಃ. ಓಂ ಸೋಮಾಯ ನಮಃ. ಓಂ ಪಂಚವಕ್ತ್ರಾಯ ನಮಃ. ಓಂ ಸದಾಶಿವಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಓಂ ವೀರಭದ್ರಾಯ ನಮಃ. ಓಂ ಗಣನಾಥಾಯ ನಮಃ. ಓಂ ಪ್ರಜಾಪತಯೇ ನಮಃ. ಓಂ ಹಿರಣ್ಯರೇತಸೇ ನಮಃ. ಓಂ ದುರ್ದರ್ಶಾಯ ನಮಃ. ಓಂ ಗಿರೀಶಾಯ ನಮಃ. ಓಂ ಗಿರಿಶಾಯ ನಮಃ. ಓಂ ಅನಘಾಯ ನಮಃ. ಓಂ ಭುಜಂಗಭೂಷಣಾಯ ನಮಃ. ಓಂ ಭರ್ಗಾಯ ನಮಃ. ಓಂ ಗಿರಿಧನ್ವನೇ ನಮಃ. ಓಂ ಗಿರಿಪ್ರಿಯಾಯ ನಮಃ. ಓಂ ಕೃತ್ತಿವಾಸಸೇ ನಮಃ. ಓಂ ಪುರಾರಾತಯೇ ನಮಃ. ಓಂ
ಓಂ ಭಗವತೆ ನಮಃ. ಓಂ ಪ್ರಮಥಾಧಿಪಾಯ ನಮಃ. ಓಂ ಮೃತ್ಯುಂಜಯಾಯ ನಮಃ. ಓಂ ಸೂಕ್ಷ್ಮತನವೇ ನಮಃ. ಓಂ ಜಗದ್ರೂಪಿಣೇ ನಮಃ. ಓಂ ಜಗದ್ಗುರವೇ ನಮಃ. ಓಂ ವ್ಯೋಮಕೇಶಾಯ ನಮಃ. ಓಂ ಮಹಾಸೇನಜನಕಾಯ ನಮಃ. ಓಂ ಚಾರುವಿಕ್ರಮಾಯ ನಮಃ. ಓಂ ರುದ್ರಾಯ ನಮಃ. ಓಂ ಭೂತಪತಯೇ ನಮಃ. ಓಂ ಸ್ಥಾಣವೇ ನಮಃ. ಓಂ ಅಹಿರ್ಬ್ರಜ್ಞಾಯ ನಮಃ. ಓಂ ದಿಗಂಬರಾಯ ನಮಃ. ಓಂ ಅಷ್ಟಮೂರ್ತಯೇ ನಮಃ. ಓಂ ಅನೇಕಾತ್ಮನೇ ನಮಃ. ಓಂ ಸಾತ್ವಿಕಾಯ ನಮಃ. ಓಂ ಶುದ್ಧವಿಗ್ರಹಾಯ ನಮಃ. ಓಂ ಶಾಶ್ವತಾಯ ನಮಃ. ಓಂ ಖಂಡಪರಶವೇ ನಮಃ. ಓಂ ಅಜಾಯ ನಮಃ. ಓಂ ಪಾಶವಿಮೋಚಕಾಯ ನಮಃ. ಓಂ ಮೃಡಾಯ ನಮಃ. ಓಂ ಪಶುಪತಯೇ ನಮಃ. ಓಂ ದೇವಾಯ ನಮಃ. ಓಂ ಮಹಾದೇವಾಯ ನಮಃ. ಓಂ ಅವ್ಯಯಾಯ ನಮಃ. ಓಂ ಪರಾಯ ನಮಃ. ರಾತ್ರಿ 12:30 ತನಕ ಪ್ರವಚನ ಸಂಗೀತ ಆಸಕ್ತರೆಲ್ಲರೂ ಕೂತು ಆ ನಂತರದಲ್ಲಿ ಕೇಳುವಂತ್ರಿ. ಎಲ್ಲರೂ ಲಿಂಗಾಷ್ಟಕವನ್ನು ಪಠಿಸೋಣ. ನೇರವಾಗಿ ಕೂತ್ಕೊಡ್ರಿ. ಬ್ರಹ್ಮ ಮುರಾರಿ ಸುರಾರ್ಚಿತ, ಲಿಂಗದ ಮೇಲೆ ಅಕ್ಷತ ಹಾಕಸ್ರಿ. ಶೋಭಿತಲಿಂಗಂ ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ದೇವಮುನಿ ಪ್ರವರಾರ್ಚಿತ ಕಾಮದಹಂ ಕರುಣಾಕರಲಿಂಗಂ ರಾವಣದರ್ಪವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವ. ಸರ್ವಸುಗಂಧಸುಲೇಪಿತಲಿಂಗಂ ಬುದ್ಧಿವಿವರ್ಧನಕಾರಣಲಿಂಗಂ ಸಿದ್ಧಸುರಾಸುರವಂದಿತಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಕನಕಮಹಾಮಣಿ ಫಣಿಪತಿವೇಷ್ಟಿತಶೋಭಿತಲಿಂಗಂ ದಕ್ಷಸುಯಜ್ಞವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವ. ಕುಂಕುಮಚಂದನಲೇಪಿತಲಿಂಗಂ ಪಂಕಜಹಾರಸುಶೋಭಿತಂ ಸಂಚಿತಪಾಪವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ದೇವಗಣಾರ್ಚಿತಸೇವಿತಂ ಭಾವೈರ್ಭಕ್ತಿಭಿರೇವ ಚ ಲಿಂಗಂ ದಿನಕರಕೋಟಿಪ್ರಭಾಕರಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಅಷ್ಟದಲೋಪರಿವೇಷ್ಟಿತಲಿಂಗಂ ಸರ್ವಸಮುದ್ಭವಕಾರಣಲಿಂಗಂ ಅಷ್ಟದರಿದ್ರವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಸುರಗುರುಸುರವರಪೂಜಿತಲಿಂಗಂ ಸುರವನಪುಷ್ಪಸದಾರ್ಚಿತಂ
ಪರಾತ್ ಪರಂ ಪರಮಾತ್ಮಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಬ್ರಹ್ಮಮುರಾರಿಸುರಾರ್ಚಿತಂ ನಿರ್ಮಲಭಾಷಿತಶೋಭಿತಲಿಂಗಂ ಜನ್ಮಜದುಃಖವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ತತ್ಪ್ರಣಮಾಮಿ ಸದಾ ಶಿವ ಲಿಂಗಾಷ್ಟಕಂ ಇದಂ ಪುಣ್ಯಂ ಯಪಠೇತ್ ಶಿವಸನ್ನಿಧೌ ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೋದತೆ. ಒಂದು ನಿಮಿಷ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಸಂಕಲ್ಪ ಮಾಡುವವರಿದ್ದರೆ ಒಂದು ನಿಮಿಷ, ಭಾಳ ದೊಡ್ಡ ಲಿಸ್ಟ್ ಮಾಡಬೇಡ್ರಿ ಪರಮಾತ್ಮನ ಮುಂದೆ. ಯಾವ ಎಮರ್ಜೆನ್ಸಿ ಅದಾವ ಅಂಥದ್ದು ಒಂದು ಸಂಕಲ್ಪವನ್ನು ಸಿದ್ಧಾರೂಢ ಪರಮಾತ್ಮನ ನಾಮದ ಮೇಲೆ ಯಾರು ಸಂಕಲ್ಪ ಮಾಡುವಂಥ ಇಚ್ಛೆ ಇದ್ದಂಥವರು ಕಣ್ಣುಗಳನ್ನು ಮುಚ್ಚಿರಿ. ನಾನು 5 ಸಾರಿ ಓಂಕಾರವನ್ನು ಹೇಳಿಸ್ತೇನೆ, ಅಷ್ಟರಲ್ಲಿನೇ ತಮ್ಮ ಸಂಕಲ್ಪವನ್ನೆಲ್ಲರೂ ಮಾಡಿರಿ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿರಿ. ನಮ್ಮೆಲ್ಲ ಸಂಕಲ್ಪಗಳನ್ನು, ಆಯುಷ್ಯವನ್ನು, ಆರೋಗ್ಯವನ್ನು, ಸಂಪತ್ತನ್ನು, ಲೌಕಿಕದ ಬದುಕಿಗೆ ಬೇಕಾದ ಎಲ್ಲ ಪಡಿಪದಾರ್ಥಗಳನ್ನು ಪರಮಾತ್ಮ ಸದಾವಕಾಲ ದಯಪಾಲಿಸಲಿ. ಲೋಕಹಿತಕ್ಕಾಗಿ ಜೀವಿಸುವಂಥ ಜೀವಿಗಳಿಗೆ, ಸಮಾಜಕ್ಕಾಗಿ, ದೇಶಕ್ಕಾಗಿ ದುಡಿಯುವಂಥವರಿಗೆ ಮತ್ತಷ್ಟು ಶಕ್ತಿಯನ್ನು ಪರಮಾತ್ಮ ದಯಪಾಲಿಸಲಿ. ದೀರ್ಘವಾದ ಉಸಿರಾಟವನ್ನು ಮಾಡ್ತಾಯಿರಿ. ಓಂಕಾರವನ್ನು ನಾನು ಹೇಳಿಕೊಡ್ತೇನೆ, ಆ ನಂತರದಲ್ಲಿ ನೀವೆಲ್ಲರೂ ಹೇಳಬೇಕು. ಓ ಬೀಜ ಮಂತ್ರಗಳ ಪಠಣ. ಏಕಾಗ್ರ ಚಿತ್ತದಿಂದ ಆಲಿಸಿ ಬೀಜ ಮಂತ್ರವನ್ನು ಪಠಿಸಿ. 6 ಮಂತ್ರಗಳು. ಲಂ ಹೇಳ್ರಿ ಎಲ್ಲರೂ. ವಂ
ರಂ ಯಂ ಹಂ ಸ್ಲೋಲಿ ರಬ್ ಯುವರ್ ಪಾಮ್ಸ್. ಕೈಗಳನ್ನು ಉಜ್ಜಿ, ಕೈಗಳಲ್ಲಿ ಉತ್ಪನ್ನವಾದ ಶಾಖವನ್ನು ಕಣ್ಣುಗಳಿಗೆ, ಕಪೋಲಗಳಿಗೆ, ಭುಜಗಳಿಗೆ ಲೇಪಿಸಿ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಎಲ್ಲರೂ ಜ್ಯೋತಿರ್ಲಿಂಗದ ಮಹಾಮಂಗಳಾರತಿಯಲ್ಲಿ ಭಾಗಿಗಳಾಗೋಣ. ಎಲ್ಲಿ ಕೂತ್ಕೊಂಡಿರಿ ಅಲ್ಲೇ ಎಲ್ಲರೂ ಕೈಗಳನ್ನು ಮುಗಿರಿ. 2 ಮಂಗಳಾರತಿಗಳು. ಒಂದು ಗುರುರಾಜ ಸಿದ್ಧಾರೂಢ ಸಮರ್ಥ ಸಿದ್ಧಾರೂಢಪ್ಪ ಅವ್ರದ್ದು ಏನಾಯ್ತಾ? ಹಾಂ. ಷೋಡಶವಿಧ ಪೂಜೆಯಲ್ಲಿ ಇದು ಪರ್ಯಂತರವಾಗಿ ನಾವೆಲ್ಲರೂ ಬಿಲ್ವಪತ್ರೆಯವರೆಗೂ ಪರಮಾತ್ಮನ ಪೂಜೆಯನ್ನು ನೆರವೇರಿಸಿದ್ದೀವಿ. ಈಗ ಪುಷ್ಪ. ಸೇವಂತಿಕಾ ಬಕುಲ ಚಂಪಕ ಪಾಟಲಾಬ್ಜೈಃ ಪುನ್ನಾಗ ಜಾತಿ ಕರವೀರ ರಸಾಲ ಪುಷ್ಪೈಃ ಬಿಲ್ವ ಪ್ರವಾಲ ತುಳಸೀದಲ ಮಾಲತೀಭಿಃ ತ್ವಾಂ ಪೂಜಯಾಮಿ ಜಗದೀಶ್ವರ ಮೇ ಪ್ರಸೀದ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ. ಪುಷ್ಪಾಣಿ ಸಮರ್ಪಯಾಮಿ. ಧೂಪ. ಧೂಪ. ವನಸ್ಪತಿರಸೋಪೇತೋ ಗಂಧಾಢ್ಯೋ ಧೂಪ ಉತ್ತಮಃ ಆಗ್ರೇಯಃ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಧೂಪಂ ಸಮರ್ಪಯಾಮಿ. ದೀಪ. ಸ್ವಪ್ರಕಾಶ ಮಹಾದೇವ ಸರ್ವಾಂತಸ್ತಿಮಿರಾಪಃ ಸಭಾಯಾಭ್ಯಂತರಜ್ಯೋತಿಃ ದೀಪೋಯಂ ಪ್ರತಿಗೃಹ್ಯತಾಂ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ದೀಪಂ ಸಮರ್ಪಯಾಮಿ. ನೈವೇದ್ಯ. ನೈವೇದ್ಯಂ ಷಡ್ರಸೋಪೇತಂ ನಾನಾಭಕ್ಷಸಮನ್ವಿತಂ ದಧಿಕ್ಷೀರಘೃತೋಪೇತಂ ನೈವೇದ್ಯಂ ಪ್ರತಿಗೃಹ್ಯತಾಂ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ನೈವೇದ್ಯಂ ಸಮರ್ಪಯಾಮಿ. ತಾಂಬೂಲ. ಓಗೀಫಲಸಮಾಯುಕ್ತಂ
ನಾಗವಲ್ಲಿ ದಲೈರ್ಯುತಂ ಕರ್ಪೂರಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ತಾಂಬೂಲಂ ಸಮರ್ಪಯಾಮಿ. ದಕ್ಷಿಣ ಕೊಡ್ರಿ ಎಲ್ಲರ ಕೈಯಾಗ. ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜಂ ವಿಭಾವಸೋಃ ಅನಂತಪುಣ್ಯಫಲದಂ ಪ್ರಯಚ್ಛಾಮಿ ಮಹೇಶ್ವರ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ದಕ್ಷಿಣಾಂ ಸಮರ್ಪಯಾಮಿ. ಕರ್ಪೂರ ದೀಪ. ಕರ್ಪೂರಗೌರಂ ಕರುಣಾವತಾರಂ ಸಂಸಾರಪಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಕರ್ಪೂರದೀಪಂ ಸಮರ್ಪಯಾಮಿ. ಗಂಟಿ ನಂಬರ್ಸ್ರಿ. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರ್ವೆ ಗಂಠಾರವಂ ಭಕ್ತ್ಯಾ ಸರ್ವೋಪದ್ರವನಾಶನಂ ಘಂಟಾನಾದಂ ಸಮರ್ಪಯಾಮಿ. ಘಂಟಾನಾದದ ವಿಶೇಷತೆ ಏನು ಅಂದರೆ ಆಗಮಾರ್ಥಂತು ದೇವಾನಾಂ, ಒಳಗೆಲ್ಲರೂ ಬರ್ಬೇಕು. ಯಾರು ಬರ್ಬೇಕ್ರಿ? ಆಗಮಾರ್ಥಂತು ದೇವ, ಎಲ್ಲ ದೇವಾದಿ ದೇವತೆಗಳೆಲ್ಲ ಮನೆ ಒಳಗೆ ಬರಲಿ. ಗಮನಾರ್ಥಂತು ರಾಕ್ಷಸ, ಒಳಗಿದ್ದಂಥ ದುಷ್ಟ ಶಕ್ತಿಗಳೇನದಾವಲ್ಲ, ಏನ ಕೆಟ್ಟ ವಿಚಾರಗಳಿರಲಿ, ಕೆಟ್ಟ ವ್ಯಕ್ತಿಗಳಿರಲಿ, ಯಾರೋ ಕೆಟ್ಟವರು ಒಳಗೆ ಬಂದು ಹೋಗಿರಲಿ, ಅವ್ರದ್ದೇನು ಪ್ರಭಾವ ಐತೆ ಅದೆಲ್ಲವೂ ಗಮನ ಮನೆಯಿಂದ ಅದು ಹೊರಗೆ ಹೋಗಬೇಕು. ಒಳ್ಳೆಯದೆಲ್ಲ ಮನೆ ಒಳಗೆ ಬರಬೇಕು. ಆ ಕಾರಣದಿಂದ ಘಂಟಾರವಂ, ಪರಮಾತ್ಮನಿಗೆ ಗಂಟೆಯ ಶಬ್ದವನ್ನು ನಾನು ಕೇಳಿಸ್ತೇನೆ ಅಂತ ಮನ್ಯಾಗ ದಿವಸಕ್ಕೊಮ್ಮೆರ ಗಂಟೆ ಬಡಿಬೇಕು. ಒಳ್ಳೆಯದು ಒಳಗೆ ಬರಲಿ, ಕೆಟ್ಟದ್ದು ಹೊರಗೆ ಹೋಗಲಿ. ಮನ್ಯಾಗ ಗಂಟೆ ಸಣ್ಣವಿರ್ತಾವ. ಯಾಕೆ? ನಿಮ್ಮ ಸಮಸ್ಯೆಗಳು ಭಾಳ ಸಣ್ಣವಿರ್ತಾವೆ. ಮಠದಾಗ ಎಲ್ಲರ ಸಮಸ್ಯೆಗಳು ಬಂದಿರ್ತಾವೆ, ಅದಕ್ಕೆ ಅಲ್ಲಿ ಗಂಟೆ ಭಾಳ ದೊಡ್ಡವಿರ್ತವೆ. ಎಲ್ಲವೂ ಧನ್ನಂದು ಅಂದರೆ ಎಲ್ಲ ಹೊರಗೆ ಓಡಿ ಹೋಗ್ಬೇಕು. ಪರಮಾತ್ಮನ ಕೃಪೆಯಿಂದ ಒಳ್ಳೆಯದೆಲ್ಲ ಒಳಗೆ ಬರಲಿ, ಕೆಟ್ಟದ್ದೆಲ್ಲ ಹೊರಗೆ ಹೋಗಲಿ.